ಬಾ ಬಾ ಬಾ. ಇಲ್ಲ ಬಿಡಿ ಸರ್. ಅಣ್ಣ ನನ್ ಮಾತ್ ಕೇಳೋಣ. ನಾನ್ ಯಾವ್ದೇ ಕಾರಣಕ್ಕೂ ನಿಮ್ ಮನೆ ಕೆಲಸ ಮಾಡಿಲ್ಲ. ನಾನ್ ಏನ್ ಕೆಲ್ಸಾನೇ ಮಾಡಿಲ್ಲ ನೋಡಿ. ಅಯ್ಯೋ ನಾನು ಏನ್ಲಾ ಫಸ್ಟ್ ಟೈಮ್ ಡಿ ಬಾಸ್ ವೇಷ ಹಾಕಿದೀನಿ, ನೋಡಕ್ ಹೆಂಗಿದೀನಿ? ಈಗ್ಲಾದ್ರೂ ನನ್ ಕುತ್ತಿಗೆ ತಾಳಿ ಕಟ್ತೀಯಾ ಇಲ್ಲ ನಿನ್ ಕೊತ್ನ ಕೊಚ್ಚಕ್ ಕನ್ಸ್ಬಿಡ್ಲಾ? ನಮಸ್ತೆ ಸರ್. ತಿಂಡಿ ಆಯ್ತಾ ಸರ್? ಆಯ್ತು, ನಿಮ್ದಾಯ್ತಾ? ಬನ್ನಿ ಸರ್, ಕಾಫಿ ಕುಡೀರಿ. ಸರಿ ಸರ್, ಅದೇ ಕೆಲಸ ನೋಡ್ಕೊಂಡ್ ಬರ್ತೀವಿ. ಕಾರ್ಪೆಂಟರ್ ಇರುತ್ತಾನೆ. Look at my face in the mirror and I wonder what I see. ಈ ವಿಷಯ ಏನಂದ್ರೆ, ನೀವು ಎಲ್ಲಾ ಮರದಲ್ಲೂ ಮಾಡಿರ್ತೀರಾ ಐಟಮ್ಗಳು? ಯಾವ ಯಾವ ಮರ ಬರುತ್ತೆ ಎಲ್ಲಾ ಮರದಲ್ಲೂ? ಎಲ್ಲ ಟೀಕಿಂದ ಹಿಡಿದು ಸರ್ ರೋಜ್ ಮರ ಗಂಟನು ಮಾಡಿದ್ದೀರಾ? ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಆಗಿ ಒಂದು ಟೀ ಶೋಕೇಸ್ ಮಾಡಿಸಿದೀವಿ, ಟಿವಿ ಶೋಕೇಶ್. ಸರಿನಾ? ಅದಾದ್ಮೇಲೆ ಅದ್ರ ಜೊತೆಗೆ ಇನ್ನೂ ಒಂದು ಬೀರುವಾ ಕಬೋರ್ಡ್ ತರ ಎಲ್ಲ ಮಾಡ್ಸಿದೀವಿ. ಅದೆಲ್ಲ ಯಾವಾಗ ಮಾಡ್ಸಿದೆ ಅಂದ್ರೆ ಸುಮಾರು ಒಂದು 10 ವರ್ಷದ ಹಿಂದೆ. 10 ವರ್ಷದ ಹಿಂದೆ ಹಳೇದು. ಅವನು ಒಬ್ಬ ಕಾರ್ಪೆಂಟರ್ ಇದ್ದಾನೆ, ನಮ್ಗೆ ಗೊತ್ತಿರೋವನು. ಅವನ್ ಏನ್ ಮಾಡವನೆ, ಈ ತರ ಒಂದು ಒಳ್ಳೆ ಕಾಸ್ಟ್ಲಿ ಮರದಲ್ಲಿ ನಮ್ಗೆ ಮಾಡ್ಕೊಡ್ಬೇಕಪ್ಪ, ಒಳ್ಳೆ ಸೂಪರ್ ಕಾಸ್ಟ್ಲಿ ಮರ ಇರ್ಬೇಕು, ಅದೆಷ್ಟು ಲಕ್ಷ ಆದ್ರೂ ಪರವಾಗಿಲ್ಲ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ರ ಕಾರ್ಪೆಂಟರ್ಗೆ ನಮ್ ತಂದೆಯವರು. ಅದಕ್ಕೆ ಅವನೇನ್ ಮಾಡ್ಬಿಟ್ಟವನೇ, ಎಲ್ಲೋ ಈ ಫಾರೆಸ್ಟ್ ಒಳಗಡೆ ಎಲ್ಲೋ ಹೋಗ್ಬಿಟ್ಟಿದಾನಂತೆ. ಈ ಫಾರೆಸ್ಟ್ ಒಳಗಡೆ ಎಲ್ಲೋ ಹೋಗ್ಬಿಟ್ಟು ಈ ರಕ್ತ ಚಂದನ ಬರುತ್ತಲ್ವಾ, ರಕ್ತ ಚಂದನ ಮರ, ಆ ಮರನ ಅಲ್ಲಿಂದ ಕದ್ಕೊಂಡ್ ಬಂದ್ಬಿಟ್ಟು ಹೆಂಗೋ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಆ ಟಿವಿ ಶೋಕೇಶು ಕಬೋರ್ಡು ಎಲ್ಲ ಮಾಡ್ಕೊಟ್ಟಿದ್ದಾನೆ ನಮ್ಗೆ. ಪುಷ್ಪರಾಜ್ ಈಗ ಮೊನ್ನೆ ಏನಾಗಿದೆ, ನನ್ನ ಮಗಂದು ಬರ್ತಡೇ ಇತ್ತು. ಅವ್ನ ಬರ್ತಡೇಗೆ ಬಂದ್ಬಿಟ್ಟು ನಾವು ಎಲ್ಲ ಅವ್ರ ಫ್ರೆಂಡ್ಸ್, ಅವ್ರ ಅಪ್ಪ ಅಮ್ಮನ ಎಲ್ಲಾರನ್ನ ಕರ್ಸಿದ್ವಿ. ಅದ್ರಲ್ಲಿ ಒಬ್ರು ಪೊಲೀಸ್ ಅವ್ರು ಇದ್ದಾರೆ. ಅವ್ರು ಪಾರ್ಟಿಗೆ ಬಂದಿದ್ದಾರೆ, ಎಲ್ಲ ತಿಂತಾ ಇದ್ದಾರೆ. ಅವ್ರಿಗೆ ಈ ಶೋಕೇಶ್ ಟಿವಿ ಅದು ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟಿದೆ. ಇದೇನು ಮರ ಇದು ಹಿಂಗಿದೆಯಲ್ಲ, ಇಷ್ಟು ಸಖತ್ತಾಗಿ, ಏನಿದೆ ಕತೆ ಅಂದ್ಬಿಟ್ಟು ಎಲ್ಲ ಹಿಂಗೆಲ್ಲ ಕೆರೆದ್ಬಿಟ್ಟೆಲ್ಲ ಸ್ಮೆಲ್ ನೋಡಿದ್ದಾರೆ. ಅದು ರಕ್ತ ಚಂದನ ಮರ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಆಮೇಲೆ ನಾವು ಇದ್ಕೊಂಡು ಸರಿ ಎಲ್ಲ ಪಾರ್ಟಿ ಎಲ್ಲ ಮುಗ್ದೋಯ್ತು, ಅವ್ರು ಸೈಲೆಂಟ್ ಆಗಿ ಹೋಗ್ಬಿಟ್ರೆ ಎಲ್ಲ ನೋಡ್ಕೊಂಡು. ತಿರ್ಗಾ ಮಾರನೇ ದಿನ ಫೋನ್ ಮಾಡಿದ್ದಾರೆ. ಫೋನ್ ಮಾಡ್ಬಿಟ್ಟು ನಿಮ್ಮ ಮನೇಲಿ ಈ ತರ ರಕ್ತ ಚಂದನ ಟಿವಿ ಸ್ಟ್ಯಾಂಡ್ ಇದೆ, ಮತ್ತೆ ಎಲ್ಲ ಕಬೋರ್ಡ್ ಎಲ್ಲ ಮಾಡಿಸ್ಕೊಂಡಿದ್ದೀರಾ ನೀವು, ಸೊ ನೀವು ಇವಾಗ ಡೈರೆಕ್ಟ್ ಆಗಿ ನೀವು ಸ್ಟೇಷನ್ ಹತ್ರ ಬರಬೇಕು, ನಿಮ್ಮ ಮೇಲೆ ಇವಾಗ ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ನಿಮ್ಗೆ 10 ವರ್ಷ ಜೈಲಿರುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮಪ್ಪ ಒಂದ್ಸಲಿ ಮೊನ್ನೆ ಕೋವಿಡ್ ಅಲ್ಲಿ ತಿರೋಗ್ಬಿಟ್ರು ಅವರು. ಈಗ ಅವ್ರೇನ್ ಹೇಳ್ತಿದ್ದಾರೆ, ಆ ಮರ ತಂದು ಮಾಡ್ಕೊಟ್ಟಿರೋ ಕಾರ್ಪೆಂಟ್ರು ಕರ್ಕೊಂಬಂದ್ರೆ ನಿಮ್ಮನ್ನ ಸೈಲೆಂಟ್ ಆಗಿ ಬಿಟ್ಬಿಡ್ತೀವಿ ನಾವು, ಅವನೇನಾರು ಕರ್ಕೊಂಬಂದಿಲ್ಲ ಅಂದ್ರೆ ಅವ್ನಿಗೆ ಏನೇನು ಶಿಕ್ಷೆ ಆಗುತ್ತೋ ಅದೆಲ್ಲ ನಿಮ್ಗೆ ಹಾಕ್ತೀವಿ ಅಂತ ಅಂದ್ಬಿಟ್ಟು ಹಿಂಗೆ ಹೇಳ್ಬಿಟ್ಟಿದ್ದಾರೆ ಪೊಲೀಸ್ ಅವರು. ಅದಕ್ಕೆ ಈಗ ನಿಮ್ಮ ಕೆಲಸ ಏನಂದ್ರೆ, ಸರ್ ನಾನು 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ, 10 ವರ್ಷದ ಮುಂಚೆ ಇವ್ರಿಗೆ ನಾನು ಮಾಡ್ಕೊಟ್ಟಿದ್ದು ಅದೆಲ್ಲ ಶೋಕೇಶ್ ಮತ್ತೆ ಇದೆಲ್ಲ, ಮತ್ತೆ ಮರ ಎಲ್ಲ ಎಲ್ಲಿಂದ ತಗೊಂಬಂದೆ ಅಂದ್ರೆ ಹೇಳಿ, ಈ ಥರ ನಲ್ಲಮಾಡಿ ಫಾರೆಸ್ಟ್ ಇದೆ ಅಲ್ಲ ತಿರುಪತಿ ಸೈಡು, ಅಲ್ಲಿಂದ ಹೋಗಿ ತಗೊಂಬಂದೆ, ನಾನೇ ತಗೊಂಬಂದು ಮಾಡ್ಕೊಟ್ಟಿದ್ದು ಹಂಗೆ ಹಿಂಗೆ ಅಂತ ನೀವು ಮಾತಾಡ್ಬಿಟ್ಟು ಅವ್ರ ಹತ್ರ ಅವ್ರು ಅದೇನು ಹೇಳ್ತಾರೋ ಅದ್ರ ಪ್ರಕಾರ ನೀವು ಮಾಡಬೇಕು, ನಾವು ಬಂದ್ಬಿಡ್ತೀವಿ. ಸರಿನಾ? ಅವ್ರು ಹೇಳಿದಾರೆ 10 ವರ್ಷ ಜೈಲಾಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಒಂದ್ 2 ವರ್ಷ ಕಮ್ಮಿ ಮಾಡಿಸ್ತೀನಿ ನಾನು ನಿಮ್ಗೆ ಹೆಂಗಾದ್ರು ಮಾಡಿ. ಈಗ ಸದ್ಯಕ್ಕೆ ಏನಂದ್ರೆ, ನಾನೇ ಕಾರ್ಪೆಂಟರ್, ನಾನೇ ಮಾಡ್ಕೊಟ್ಟಿದ್ದು ಇವ್ರಿಗೆ. ಇವ್ರ ತಂದೆ ಅವ್ರು ಹೇಳಿದ್ರು ನನಗೆ ಇಷ್ಟು ಕೊಡು ಅಂತ, ಅದಕ್ಕೆ ನಾನು ಹೋಗ್ಬಿಟ್ಟು ಅಲ್ಲಿಂದ ತಗೊಂಬಂದು ಮರಗಳನ್ನ ಮಾಡ್ಕೊಟ್ಟೆ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಡಿ. ಇಲ್ಲಿ ಪೀನಿಯಾ ಪೊಲೀಸ್ ಸ್ಟೇಷನ್ ಇದೆ ಅಲ್ವಾ, ಜಾಲಹಳ್ಳಿ ಕ್ರಾಸು, ಅಲ್ಲಿರೋದು ಪೊಲೀಸ್ ಸ್ಟೇಷನ್. ಹೋಗಿದ ತಕ್ಷಣ ಒಳಗಡೆ ಯಾರ ಬಿರಿ ಹೊಡೆದಾಕ್ಬಿಡ್ತಾರೆ. ಸ್ವಲ್ಪ ಒದೆ ತಿನ್ನಿ ಅವ್ರ ಕೈಲಿ. ಸಾರ್ ಸಾರ್ ತಪ್ಪ ಮಾಡ್ಬಿಟ್ಟೆ ಸರ್, ತಪ್ಪ ಮಾಡ್ಬಿಟ್ಟೆ ಸರ್, ಸರ್ 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 ಅಂತ ಹಂಗೆ ಸೇಮ್ ಹಂಗೆ ಕೇಳಿ. ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ನಾವು ಕೆಲ್ಸಕ್ಕೆ ತಾನೇ ನೀವು ಕರ್ಕೊಂಡು ಹೋಗ್ತಾ ಇರೋದು. ಈಗ ಅಲ್ಲ ಇಷ್ಟೊತ್ತು ಒಪ್ಕೊಂಡ್ರಲ್ಲ, ನಾನು ನಡೀರಿ ಹೋಗೋಣ ಅಂತ. ಅಲ್ಲ ನಾನು ಬೇಡ, ಇಲ್ಲೇ ನಿಲ್ಸ್ಬಿಟ್ಟು.
ಮಾತ್ ಕೇಳೋಣ. ಈಗ ಅವರೆಲ್ಲ ಬಂದ್ಬಿಟ್ಟು ತುಂಬಾ ನಮ್ಗೆ ಫೋರ್ಸ್ ಮಾಡ್ತಿದಾರೆ. ಯಾವ್ದೇ ಈಗ ಕಾರ್ಪೆಂಟರ್ ನ ಕರ್ಕೊಂಬ ಅಂತ ಹೇಳವ್ರೆ. ನೀನ್ ಈಗ ಬಂದ್ಬಿಟ್ಟು ಹೇಳು ಹಿಂಗೆ ನಾನೇ ಮಾಡ್ಕೊಂಡು ನಾನು ಮಾಡಿಲ್ಲ ಅಂದ ನಾನ್ ಹೆಂಗ್ ಸರ್ ಒಪ್ಕೊಳ್ಳೋಣ? ಒಂದ್ ಹೆಲ್ಪ್ ಮಾಡೋಣ, ಇಲ್ಲಾಂದ್ರೆ ನಮಗ್ ಜೈಲಿಗೆ ಹಾಕ್ತಾರಣ, ಅವ್ರ ತಿಳಿಸೋಣ. ನಿಮ್ಗೆ ಬೇಕಾದ್ರೆ ನಾನ್ ಮಾತಾಡಿ ಏನೋ ಕಮ್ಮಿ ಮಾಡಿಸಿರೋಣ, ಶಿಕ್ಷೆ ಎಲ್ಲ ಬೇಕಾದ್ರೆ ಮಾಡೋಣ, ಒಪ್ಕೊಳ್ಳೋಣ. ಬರೋಣ, ನೀನು ತಲೆ ಕೆಡ್ಸ್ಕೊಬೇಡ, ಬಾ, ಏನಾಗಲ್ಲ, ಬಾ, ನಿನ್ಗೆ ಬಾ ಬಾ ಬಾ. ಇಲ್ಲ ಬಿಡಿ ಸರ್, ಹಂಗ ಮಾಡ್ಬಾರ್ದಣ್ಣ. ಬರ್ತಾ ಇಲ್ಲ ಓಪನ್ ಮಾಡ್ರಿ ಹೇಳ್ತೀನಿ. ಬೇಡ, ಬನ್ನಿ, ಏನಾಗಲ್ಲ. ನಾವು ಯಾವ್ದೇ ಕಾರಣಕ್ಕೆ ಒಪ್ಕೊಳ್ಳಲ್ಲ ಸರ್. ಒಪ್ಕೊಂತೀರಾ ಬನ್ರಿ. ಇಲ್ಲ ಇಲ್ಲ ಇಲ್ಲ, 25 ವರ್ಷದ ಕಾರ್ಪೆಂಟರ್ ತಾನೇ ನೀವು? ಯಾರು ನೀವು? ಕಾರ್ಪೆಂಟ್ರು. ಅವ್ನಿಗೆ ಫೋನ್ ಮಾಡ್ರಿ ಒಂದು. ಯಾರಿಗೆ? ಅವ್ರಿಗೆಲ್ಲ ಏನ್ ಹೇಳಿಲ್ಲ ನಾವು. ಸುಮ್ನೆ ಇರಿ, ನೀವು ಹಂಗ್ ಮಾಡಕ್ ಹೋಗ್ಬೇಡಿ. ಬೇಡ ಬೇಡ ಬೇಡ, ಬನ್ನಿ. ಅಣ್ಣ ನನ್ ಮಾತ್ ಕೇಳೋಣ. ನಾನ್ ಯಾವ್ದೇ ಕಾರಣಕ್ಕೂ ನಿಮ್ ಮನೆ ಕೆಲಸ ಮಾಡಿಲ್ಲ. ಅದನ್ನೇ ಹೇಳ್ತೀನಿ. 25 ವರ್ಷದಿಂದ ಕಾರ್ಪೆಂಟರ್ ಸರ್ ಇವ್ರು. ಇವರೆಲ್ಲ ಮಾಡ್ಕೊಟ್ಟಿದ್ ನಮ್ಗೆ. ಈಗ ರಿವರ್ಸ್ ಆಗ್ಬಿಟ್ಟಾರ ಅಂತ ನಾನು ಹೇಳ್ತೀನಿ ಪೊಲೀಸ್ ಅವ್ರಿಗೆ. ಯಾರಿಗೆ? ನಿಮ್ಗೆ. ನಾನ್ ಯಾಕ್ರಿ ಮಾಡೋಣ? ನೀನೇ ಮಾಡ್ಕೊಟ್ಟಿರೋದಲ್ಲ, ನೀನೇ ತಾನೇ ಕಾರ್ಪೆಂಟ್ರು. ನಾನ್ ಏನ್ ಕೆಲ್ಸಾನೇ ಮಾಡಿಲ್ಲ ನಡಿ. ಅಯ್ಯೋ ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. 25 ವರ್ಷದಿಂದ ಮಾಡ್ತಾ ಇದ್ದಲ್ಲ ಕಾರ್ಪೆಂಟರ್ ಕೆಲಸ ನೀನು. ನಡಿ. ಅವ್ರು ಏನು ಮಾತಾಡಲ್ಲ ನಿನ್ ಹತ್ರ. ನಾನು ಪೊಲೀಸ್ನವ್ರು ಕರ್ಸ್ತೀನಿ ನಡಿ. ಒನ್ ಮೋರ್ ಗುಣ್ಣೇನ್ ನೋಡ್ತೀಯ ಬಿಡು ಮಚ್ಚ. ಹೋಗದೆ ಇರೋ ಕೋಳಿ ಗುಂಡೆ ಹೋಗ್ತಾರ. ಪೊಲೀಸ್ ಅವ್ರ ಅಲ್ಲಿ ಇರ್ತಾರ ಆಲ್ರೆಡಿ. ನಾನು ಕರ್ಸ್ತೀನಿ ನಡಿ. ಪೊಲೀಸ್ ಅವರು ಕರ್ಸೋದ್ ಬೇಡ, ಸರಿನಾ? ಅವ್ರಿಗೆ ಹೇಳಿ, ಸರ್ ಈ ತರ ಫಾರೆಸ್ಟ್ ಹೋಗ್ಬಿಟ್ಟು ನಾನೇ ತಗೊಂಡ್ಬಂದಿದ್ದು ಮರಗಳನ್ನ. ಯಾವ್ದೇ ಕಾರಣಕ್ಕೆ ಒಪ್ಕೊಳ್ಳಲ್ಲ. ಒಪ್ಕೊಂತೀರ ಬನ್ರಿ, ಬೇಕಾದ್ರೆ ದುಡ್ಡು ಕೊಡ್ತೀನಿ ಬನ್ರಿ. ಅಪ್ಪ ನಿಮ್ಗೆ ನೋಡಿ, ಎಷ್ಟ್ ಕೊಡ್ಲಿ ದುಡ್ಡು? ನಿಮ್ಗೆ ಎಷ್ಟ್ ಕೊಡ್ಲಿ ದುಡ್ಡು? ನಿಮ್ಗೆ ಹೇಳಿ, ಎಷ್ಟು ಹೇಳಿ ಸೆಟ್ಲ್ಮೆಂಟ್ ಮಾಡ್ತೀನಿ ಹೇಳಿ. ಹೋಗ್ಲಿ, ಇಷ್ಟು ಅಂತ ಹೇಳ್ಬಿಡಿ, ಸೆಟ್ಲ್ಮೆಂಟ್ ಮಾಡ್ಬಿಡ್ತೀನಿ ನಿಮ್ಗೆ. ಹೇಳೋಣ, ಎಷ್ಟು ಕೊಡ್ಬೇಕಲ್ಲ ಹೇಳಿ, ಎಷ್ಟು ಕೊಡ್ಬೇಕು ನಿಮ್ಗೆ? ನಾನು ಯಾವ್ದೇ ಕಾರಣಕ್ಕೆ ಒಪ್ಕೊಳ್ಳಲ್ಲ. ನಿಮ್ಗೆ ಎಷ್ಟು ಬೇಕು ಹೇಳೋ, ಮಾಡಿಸ್ಕೊಡ್ತೀನಿ ನಿನ್ಗೆ. ನಾನು ರಾಜಪ್ಪನವರ ಪೊಲೀಸ್ನವ್ರು PS ನಾನು ಕರ್ಸ್ತೀನಿ. ರಾಜಪ್ಪನವ್ರ PS ಅಲ್ಲ, ಅಲ್ಲಿಗೆ ಇವರೇ ಬರ್ತಾರೆ, ಕಮಿಷನರೇ ಬರ್ತಾರೆ. ಇವಾಗ ಕಮಿಷನರ್ ಬರ್ತಾರೆ, ಕ್ಯಾಮ್ರಾದವರು, ಟಿವಿ ಅವರು ಎಲ್ಲರೂ ಬರ್ತಾರೆ. ಅವರೆಲ್ಲ ಬರೋವಾಗ ನೀನ್ ಹೇಳ್ಬೇಕು, 10 ವರ್ಷದ ಮುಂಚೆ ನಾನು ಈ ತರ ಫಾರೆಸ್ಟ್ ಹೋಗ್ಬಿಟ್ಟು ಈ ತಿರುಪತಿ ಫಾರೆಸ್ಟ್ ಅಲ್ಲಿ ಆ ಮರನ ತಗೊಂಡ್ಬಂದ್ಬಿಟ್ಟು ನಾನೇ ಮಾಡ್ಕೊಟ್ಟಿದ್ದಿ ಇವ್ರಿಗೆ, ಟಿವಿ ಶೋಕೇಶು ಮತ್ತೆ ಕಬೋರ್ಡ್ ಎಲ್ಲ ಅಂತ ಹೇಳ್ಬೇಕು. ಆಗ ಅವ್ರು ನಿನ್ಗೆ ಫೈಡ್ ಅಂತ ಕೊಡ್ತಾರೆ. ಅದೇ ತಿನ್ಬಿಟ್ಟು ಆಮೇಲೆ ಪರವಾಗಿಲ್ಲ, ನೀವು ಎಷ್ಟೋ ಹೊಡೆದ್ರು ನಮ್ಗೇನು ಇದಿಲ್ಲ, ನಾವೆಲ್ಲ ಈ ಥರ ದಂಧೆಗಳು ಎಷ್ಟೋ ಮಾಡಿದ್ದೀವಿ ಅಂತ ಎಲ್ಲ ಹೇಳಿ, ನಿಮ್ಮ ಬಗ್ಗೆ ಹೇಳಿ. ನಾನು ಡಾನು, ಎಷ್ಟೋ ದಂಧೆಗಳೆಲ್ಲ ಮಾಡಿದ್ದೀನಿ ನಾನು, ನಿಮ್ಮಂಥ ಪೊಲೀಸರ್ಗಳ ನಾನು ಎದುರ್ಕೊಳ್ಳಲ್ಲ ಅಂತ ಹೇಳಿ ಅವ್ರಿಗೆ. ಆಗ ಅವರು ಇವ್ನಾರು ದೊಡ್ಡ ಬ್ಯಾಕ್ ಗ್ರೌಂಡ್ ಇದೆ ಅಪ್ಪ ಅನ್ಕೊಂಡು ಬಿಟ್ಬಿಡ್ತಾರೆ ನಿಮ್ಮನ್ನು. ಸರಿನಾ? ಏನಂತೀರಾ? ಮಾತೇ ಇಲ್ಲ. ಬಸ, ಏನ್ ಆಡಾಡ್ತಾ ಇದ್ದೀರಾ? ನಾನು ಟಿವಿ ಕ್ಯಾಬಿನು ರೆಡಿ ಮಾಡ್ಕೊಡು ಅಂತ ಮಾತ್ರ ಕರ್ಸಿರೋದು, ಅದಕ್ಕೆ ಮಾತ್ರ ಬರ್ತಾರೋದು. ನಾನು ಟಿವಿ ಕೇದೆ ಇವಾಗ ಹೇಳ್ತಾರದ್ ನಾನು ಅಷ್ಟೇ ಹೇಳ್ತಾರೋದು. ಅದೇ ಟಿವಿದೆ ಇವಾಗ ಹೇಳ್ತಾರದ್ ನಾನು. ಇಮಿಡಿಯೇಟ್ ಪ್ರೂಫ್ ಇದ್ರೆ ತಗೊಂಬರ್ರಿ, ನಾನು ಅರೆಸ್ಟ್ ಮಾಡಿಸ್ತೀನಿ. 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಲ್ಲ. ಆಯ್ತು, ನಾನು 25 ವರ್ಷ ಎಲ್ಲೆಲ್ಲೇ ಮಾಡಿದೀನಿ ಅಂತ ಪ್ರೂಫ್ ತೆಗಿತಾರ ನಟಿ. ಯಾರು? ಅವರೇ. 10 ವರ್ಷದ್ದಲ್ಲ, ಏನಿರಲ್ಲ. ಇವಾಗ ನೀವು ಸಿಕ್ಕಿದ್ರಲ್ಲ ನಮ್ಗೆ, ಅದೇ ಪ್ರೂಫ್ ಇವಾಗ. ಆಯ್ತು ನಡ್ರಿ, ನೀವಂತರ ಹೇಳ್ರಿ, ನಾನು ಒಂಥರ ಹೇಳ್ತೀನಿ. ಟೆನ್ಷನ್ ನಿಮ್ಮ ಹತ್ರ ಏನು ಮಾತಾಡಲ್ಲ ಅವರು, ಸೈಲೆಂಟ್ ಆಗಿ ನಿಮ್ಗೆ ಇದ್ ಮಾಡ್ಬಿಡ್ತಾರೆ. ಇಲ್ಲ ಒಂದ್ ಕೆಲಸ ಮಾಡೋಣ, ಇಂಜೆಕ್ಷನ್ ಕೊಟ್ಬಿಡೋಣ. ಇಂಜೆಕ್ಷನ್ ಕೊಡ್ತೀನಿ ನಿಮ್ಗೆ, ಮತ್ತೆ ಬರುತ್ತೆ. ಇದಾಗಲ್ಲ. ಮೀಸ ಚೆನ್ನಾಗಿ ಬೆಳೆಸಿದ್ದೀರಾ. ನಿಲ್ಸು ಬ್ಯಾಕ್ ಬಾ. ಏನ್ ಆಡಾಡ್ತಾ ಇದ್ದೀರಾ? ಏನಾಡೋದು? ಒಂದು ಮೆಚ್ಚಿನೇಷನ್ ಕೊಡ್ತೀನಿ ನಿಮಗೆ. ಅಲ್ಲಿ ಹೋದಾಗ ನೀವು ಮತ್ತಲ್ಲಿ ಏನೇನೋ ಮಾತಾಡ್ಬಿಡ್ತೀರ, ಅವಾಗ ಸರಿ ಹೋಗ್ಬಿಡ್ತದೆ.
ಸರಿನಾ? ಕೊಡು ಫಿಲ್ ಮಾಡಿ ಮೆಡಿಸಿನ್ ಫಿಲ್ ಮಾಡಿ. ಕೈ ತೆಗೀರಿ. ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಏನಣ್ಣ ಹಂಗೆ ಗುರಾಯಿಸ್ತಾ ಇದ್ದೀರಾ? ಕೊಡು ಎಣ್ಣೆನ ಹೊಡೆದಿದ್ರಾ? ಪ್ರಾಣ ಹೋಗುತ್ತಲ್ರಿ ಮತ್ತೆ. ಎಣ್ಣೆ ಹೊಡೆದಾಗ ಹಾಕ್ಬಾರ್ದು. ಎರಡು ಕೊಟ್ರೆ ಎಣ್ಣೆ ಹೊಡೆದಿದ್ದೀನಿ. 2 ಕೊಟ್ರೆ ಎಣ್ಣೆ ಹೊಡೆದಿದ್ದೀರಾ? ಸರಿ, ಕುಂಡಿಗೆ ಹಾಕ್ತೀನಿ. ಕೈಗೆ ಹಾಕಿದ್ರೆ ಇದಾಗುತ್ತೆ, ಕುಂಡಿಗೆ ಹಾಕ್ತೀನಿ. ಒಬ್ಬ ಅಮ್ಮಾಯಿಕನ್ ಕರ್ಕೊಂಡ್ ಬಂದ್ಬಿಟ್ಟು ಈ ತರ ಮಾಡ್ತಾ ಇದೀರಿ ಅಂತ ನಿಮ್ಗೆ ಮನಸ್ಸಿಗೆ ಪ್ಲೀಸ್ ಅಣ್ಣ, ನಾನು ಏನ್ ಮಾಡ್ಲಿ ಅಣ್ಣ? ಈಗ ನೀನ್ ಬಂದಿಲ್ಲ ಅಂದ್ರೆ ನನ್ನನ್ನೇ ತಗೊಂಡು ಹೋಯ್ತಾರಣ್ಣ ಅವರು. ಒಬ್ಬ ಅಮ್ಮಾಯಿಕನ್ ಕರ್ಕೊಂಡ್ ಬಂದು ಈ ತರ ಮಾಡ್ತಾ ಇದೀರಿ ಅಂತ. ಅಲ್ಲ ಅಣ್ಣ, ನೀವು ಅಮಾಯಕರ ತರ ಇದ್ದೀರಾ ಅಣ್ಣ. ನೀವು ಒಳ್ಳೆ ವೀರಪ್ಪನ್ ತರ ಇದ್ದೀರಾ, ಮೀಸೆ ಎಲ್ಲ ಬಿಟ್ಕೊಂಡು. ನೀವು ಅಮಾಯಕರ ಅಂದ್ರೆ ಯಾರು ನಂಬ್ತಾರ? ಸ್ವಂತ ಮನೆಗಳೆಲ್ಲ ಇದೆ ನಿಮಗೆ. ಅದು ಅಲ್ಲದೆ 25 ವರ್ಷದಿಂದ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದೀರಾ. ಹೆಂಗಿರುತ್ತೆ ನಿಮ್ದು? ರಾಜನ್ ತರ ಬದುಕಿರ್ತೀರ ಇಷ್ಟು ವರ್ಷ. ನನ್ಗೋಸ್ಕರ ಒಂದ್ 8 ವರ್ಷ ಹೆಂಗಾದ್ರು ಮಾಡಿ ಒಳಗಡೆ ಇರೋಣ. ನಿಮ್ಗೆ ಆಮೇಲೆ ಬೇಕಾದ್ರೆ ಇನ್ನೊಂದು ಮನೆ ಕಟ್ಕೊಡ್ತೀನಿ ನಿಮಗೆ. ನೀನ್ ಏನಾರ ಇಂಜೆಕ್ಷನ್ ಕೊಡ್ಕೋ, ನಾನು ಹೇಳೋದೇ ಒಂದೇ. ನಿನ್ಗೆ ಇಂಜೆಕ್ಷನ್ ಕೊಟ್ರೆ ಮತ್ತೆ ಬಂದ್ಬಿಡ್ತಾನ, ಆಮೇಲೆ ನಿನ್ಗೇನು ಇದಾಗಲ್ಲ. ನೀನ್ ಏನಾರ ಕೊಟ್ಕೋ, ತಗೋ ಇಲ್ಲೇ ಕೊಡ್ಕೋ. ಈಗ ಇಲ್ಲ, ಇಲ್ಲಿ ಬೇಡ, ಇಲ್ಲಿ ಪ್ರಾಣ ಹೋಗ್ಬಿಡುತ್ತೆ. ಇಲ್ಲಿ ಕೊಟ್ರೆ ಹಾರ್ಟ್ ಇಲ್ಲೇ ಸಾಯಿಸ್ಬಿಟ್ರೆ ಇಲ್ಲೇ ಸಾಯಿಸ್ಬಿಟ್ರೆ ಸರಿ. ಕಡೆ ತಿರುಗಿ ಹಿಂದೆ ಕೊಡ್ತೀನಿ. ಇಲ್ಲಿ ಕೊಡಲ್ಲ. ಹಂಗೆ ಮಾಡ್ಬೇಡ ನಾವು, ಹಂಗೆ ಮಾಡ್ಬೇಡ ನಾವು, ಹಂಗೆ ಮಾಡ್ಬೇಡ ನಾವು, ಹಂಗೆ ಮಾಡ್ಬೇಡ ನಾವು, ಹಂಗೆ ಮಾಡ್ಬೇಡ. 2 ಕೊಟ್ರೆ ಎಣ್ಣೆ ಹೊಡೆದಿದ್ಯಾ? ನನ್ನ ಮಾತು ಕೇಳಿ. ಇಲ್ಲಿ ಹಾಕೋ, ಅಲ್ಲಿ ಹಾಕಿದ್ರೆ ಹಾರ್ಟ್ಗೆ ಹೋಗುತ್ತೆ ಇಂಜೆಕ್ಷನ್, ಕುಂಡಿಗೆ ಹೋಗ್ಲಿ. ಹಂಗೆ ಮಾಡ್ಬೇಡ ನಾವು, ಹಂಗೆ ಮಾಡ್ಬೇಡ ಅಣ್ಣ. ನಾನು ಎಲ್ಲಾರು ನಾವು ಕೂಗ್ಬಿಡ್ತೀನಿ ಆಮೇಲೆ. ಹೋಗ್ರಿ, ಸುಮ್ಮನೆ ಹಾಕ್ಸ್ಕೊಳ್ಳಿ ಇಂಜೆಕ್ಷನ್ನ. ಕೊಡ್ಲಾ? ಇಲ್ಲಿ ಕೊಡ್ಲಣ್ಣ? ಗುರುವೇ, ಕೊಡ್ತಾ ಇದ್ದೀನಿ. ಹೆಂಗೆ ಹೇಳಿ? ಕೊಡ್ತಾ ಇದ್ದೀನಿ. ಬಸ್ಸು, ಏನ್ ಮಾಡೋಣ ಅಂತೀರಾ? ಏನಾರ ಮಾಡ್ಕೋರಿ. ನೀವು ನೀವು ನೀವೇನೋ ಮಾಡ್ತಾ ಇದ್ರೆ ಹೋಗಿ ಸರ್, ಕರ್ಕೊಂಡೋಗಿ ಹಾಳು ಮಾಡಿ ಹೋಗಿರೋದು. ಹಾಳು ಮಾಡೋದಲ್ಲ ಅಣ್ಣ, ಜೈಲಲ್ಲಿ ಕುಡಿಸ್ತೀನಿ ನಿಮ್ಗೆ. ಇಷ್ಟು ದಿವಸ ಪಾಪ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ. ಇವತ್ತಿಂದ ಆರಾಮಾಗಿ ರೆಸ್ಟ್ ತಗೊಳ್ಳಿ ಜೈಲಲ್ಲಿ 8 ವರ್ಷ. ಸರಿನಾ? ಟೈಮ್ ಸರಿಯಾಗಿ ಊಟ ಬರುತ್ತೆ, ಟೈಮ್ ಸರಿಯಾಗಿ ಎಲ್ಲ ಬರುತ್ತೆ. ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡಿರಿ. ಬೇಕಾದ್ರೆ ಒಂದು TV ಹಾಕ್ಸ್ಕೊಡ್ತೀನಿ, ಪಿಕ್ಚರ್ ಎಲ್ಲ ನೋಡ್ಕೊಂಡಿರಿ. ಡೈಲಿ ಒಂದೊಂದು ಪಿಕ್ಚರ್ ನೋಡಿದ್ರು ವರ್ಷಕ್ಕೆ 360 ಪಿಕ್ಚರ್ ಆಯಿತು. 360 1000 ಪಿಕ್ಚರ್ ನೋಡ್ಬಿಟ್ರೆ ನಿಮ್ಮ ಡೇಟ್ ಆಗೋಗುತ್ತೆ. ಸರಿನಾ? ಓಕೆನಾ ನಿಮಗೆ? ಓಕೆ ಅಂತ ಹೇಳೋಣ. ಬಸ್ಸು, ಕಾಸೆಲ್ಲ ಏನು ಬೇಡ ನನಗೆ, ಕಾಸೆಲ್ಲ ಏನು ಬೇಡ ನನಗೆ. ನೀನು ಒಪ್ಕೊಳ್ಳೋಣ ಸಾಕು. ಕಾಸು ಬೇಡ ಗುರುವೆ ನಮಗೆ. ನನ್ ಕೊಡ್ರಿ. ಏನು ಬರೀತೀರಾ? ನಿಮ್ಮ ನಂಬರ್ ತಗೊಂಡು, ನನ್ನ ನಂಬರ್ ತಗೊಂಡು ಫೋನ್ ಮಾಡ್ಬೇಕಲ್ಲ ಒಳಗೆ ಹೋದಾಗ. ಓ ಹಂಗಂತೀರಾ? ಅಲ್ಲ, ನಿಮ್ಗೆ ಅಲ್ಲಿ ಇಳಿಯೋವಾಗ ಕೊಡ್ತೀನಿ ಎಲ್ಲ. ಬೇಡ, ಈಗಲೇ ಕೊಡ್ರಿ. ಒಂದು ಫೋನ್ ಕೊಡ್ತೀನಿ ನಿಮಗೆ, ಹೊಸ ಫೋನ್ ಕೊಡ್ತೀನಿ. ಅದು ಇಟ್ಕೊಳ್ಳಿ. ಫೋನ್ ಇಲ್ಲ ತಾನೆ ನಿಮ್ಮ ಹತ್ರ? ನಂಬರ್ ಕೊಡ್ರಿ ಅಂತ ನಾನು. ಅಲ್ಲ, ಒಳಗಡೆ ಹೋದ್ಮೇಲೆ ಫೋನ್ ಕೊಡ್ತೀನಿ ನಾನು ಹೊಸದು ನಿಮಗೆ. ನೀವು ಹೋಗಕ್ಕೆ ರೆಡಿನಾ? ಪೇಪರ್ ಎಲ್ಲ ತೆಗ್ದಿದ್ದೀರಾ? ಹೋಗಕ್ಕೆ ರೆಡಿನಾ? ನಂಬರ್ ಕೊಡ್ರಿ ಅಂತ ಕೇಳಿದೆ ನಾನು. ಕೊಟ್ರೆ ಏನು ಮಾಡ್ತೀರಾ? ಫೋನ್ ಮಾಡ್ತೀನಿ ಒಳಗೆ ಹೋಗಿ. ಒಳಗೆ ಹೋದ್ಮೇಲೆ ಫೋನ್ ಮಾಡ್ತೀರಾ? ಏನಾರು ಊಟ ಗಿಟ ಬೇಕು ಅಂದಾಗೆಲ್ಲ ಆರ್ಡರ್ ಮಾಡಕ್ಕ? ಒಟ್ಟಲ್ಲಿ ಹೋಗಕ್ಕೆ ರೆಡಿ ತಾನೆ ನೀವು? ಹಾಂ, ಹೆಲ್ಪ್ ಮಾಡ್ತೀರಾ?
ಹಾ ಅಣ್ಣ ನೀನ್ ಸೂಪರ್ ಅಣ್ಣ ನೀನು ಅಣ್ಣ ಅಣ್ಣ ನೀನ್ ಸೂಪರ್ ಅಣ್ಣ ನೀನು ನೀನು ಒಪ್ಕೊಂಡಲ್ಲ ಅಣ್ಣ ಅಣ್ಣ ನಿನ್ ದೇವ್ರಂತ ಬೆಚ್ಚ ನೀನು ಅಣ್ಣ ಅಣ್ಣ ನೀನ್ ಸೂಪರ್ ಅಣ್ಣ ನೀನು ಅಣ್ಣ ಅಣ್ಣ ಒಂದೇ ಒಂದ್ಸತಿ ಸ್ಮೈಲ್ ಕೊಡೋಣ ಅಣ್ಣ ನಿನ್ ಮಕ್ಕದಲ್ಲಿ ಸ್ಮೈಲ್ ಕೊಡೋಣ ದೇವ್ರಂತ ಮನ್ಸಣ್ಣ ನೀನು ನನ್ಗೋಸ್ಕರ ಒಪ್ಕೊಳ್ಳ ನೀನು ಒಂದ್ ಸ್ಮೈಲ್ ಕೊಡೋಣ ಅಣ್ಣ ಒಂದೇ ಒಂದ್ ಸ್ಮೈಲ್ ಕೊಡೋಣ ಅಣ್ಣ ದೇವ್ರಂತ ಮನ್ಸಣ್ಣ ನೀನು ಎಲ್ಲಿ ಸಿಗ್ತಾರಣ್ಣ ನಿನ್ನಂತಾರ ಈ ಕಾಲದಲ್ಲಿ ಅಪ್ಪ ತುಂಬಾ ಥ್ಯಾಂಕ್ಸ್ ಸರಿನಾ 1 ಲಕ್ಷ ಮನೆಗೆ ದುಡ್ಡು ಹಾಕ್ಬೇಕು 1 ಲಕ್ಷ ಅಲ್ಲ ಸದ್ಯಕ್ಕೆ 50,000 ಹಾಕಿರ್ತೀನಿ ಸರಿನಾ ನಾನು ಹೊರಗಡೆ ಹೋದ್ಮೇಲೆ ಮತ್ತೆ 1 ಲಕ್ಷ ಹಾಕ್ತೀನಿ 1.5 ಲಕ್ಷ ಹಾಕ್ತೀನಿ ಟೋಟಲ್ ಹೋಗೋದಾ ಕೈ ಕೊಡಿ ಕೈ ಏನು ಏಟಾಗಿದೆ ಅಂದ್ರೆ ಯಾವ ಕೈಯೇ ಈ ಕೈಯಾ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಿಸ್ಲ ಅದಕ್ಕೆ ಇಲ್ಲ ಕೈ ಬೇರೆ ಹಾಕ್ಸ್ಲಾ ಹೇಳಿ ನಿಂಗೆ ಬೇರೆ ಕೈ ಹಾಕ್ಸ್ತೀನಿ ಮತ್ತೆ ಇನ್ನೇನಾರು ಬೇಕಾ ಐಟಮ್ಗಳು ಇನ್ನೇನಾರು ಬೇಕಾ ನಿಮ್ಗೆ ಐಟಮು ಸೋಪು ಶಾಂಪು ಕಟಿಂಗ್ ಮಾಡಿಸ್ಕೊತೀರಾ 90 ಎಣ್ಣೆ ಹೊಡಿಬೇಕು ನಾನು 90 ಎಣ್ಣೆ ಹೊಡೆದ್ಬಿಟ್ಟು ಹೊರಗಡೆ ಹೋಗ್ಬಿಡ್ತೀರಾ ಪಕ್ಕನಾ ಸರಿ ಕೈ ಕೊಡಿ ನಿಮ್ಮ ಧೈರ್ಯಕ್ಕೆ ಹ್ಯಾಂಡ್ಸ್ ಆಫ್ ಸರಿನಾ ವಿಷಯ ಏನು ಗೊತ್ತಾ ಇಲ್ಲಿ ಕ್ಯಾಮ್ರಾ ಇದೆ ನಾವು ಇಷ್ಟೊತ್ತು ಮಾಡಿದ್ದು ತಮಾಷೆ ಇದು ಕಾಮಿಡಿ ಪ್ರೋಗ್ರಾಮು ತಲೆ ಕೆಡಿಸ್ಕೋಬೇಡಿ ಏನಕ್ಕೆ ಈ ಥರ ಮಾಡೋದಂದ್ರೆ ಗುರುತು ಪರಿಚಯ ಇಲ್ದೇ ಇರೋರು ಬಂದು ಕರೆದ್ರೆ ಕಾರಲ್ಲಿ ಹತ್ತಬಾರ್ದು ಬಸ್ಸಲ್ಲಿ ಆಟೋದಲ್ಲಿ ಟ್ಯಾಕ್ಸಿಗಳಲ್ಲಿ ಮಾತ್ರ ಓಡಾಡಬೇಕು ಅಣ್ಣ ಈ ಧೈರ್ಯನೇ ಹಾಳು ಮಾಡ್ಬಿಟ್ರಲ್ಲ ತಲೆ ಕೆಡಿಸ್ಕೋಬೇಡಿ ಏನಿಲ್ಲ ಸರಿನಾ ಈಗ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಇದಾರಲ್ಲ ಅವರೆಲ್ಲ ಪ್ಲಾನ್ ಮಾಡಿ ಇದು ಮಾಡಿಸಿದ್ದು ಏನಕ್ಕೆ ಮಾಡಿಸಿದ್ದು ಅಂದರೆ ನಮ್ಮ ಹುಡುಗಂದು ಒಂದು ಟಿ ವಿಯಲ್ಲಿ ವಿಡಿಯೋ ಬರಲಿ ಚೆನ್ನಾಗಿರುತ್ತೆ ನೋಡೋಕ್ಕೆ ನಿಮ್ಮ ರಿಲೇಷನ್ ಅವರೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ ಒಂದು ಇದು ಬರಲಿ ವಿಡಿಯೋ ಅಂದ್ಬಿಟ್ಟು ಅವ್ರ ಪ್ಲಾನ್ ಹೇಳ್ರಿ ಸತ್ಯ ಅಣ್ಣ ಇದು ತೋರಿಸ್ತೀನಿ ನಿಜ ಅಣ್ಣ ಕಾಲಲ್ಲೇ ಹಾಕ್ಬಿಡ್ತೀರ ಅಣ್ಣ ಕಾಲಲ್ಲೇ ಮುಟ್ಟೋದು ಬೇಡ ಇರಿ ಒಂದು ನಿಮಿಷ ರೀ ತೋರಿಸ್ತೀನಿ A few moments later. ನಮಸ್ತೆ ಕರ್ನಾಟಕ ಜನತೆ ದಯವಿಟ್ಟು ಗುರುತು ಪರಿಚಯ ಇಲ್ಲದೇ ಇರೋ ಕಾರು ಕಾರು ಹತ್ತಬೇಡ್ರಿ ಬಸ್ಸಲ್ಲಿ ಆಟೋದಲ್ಲಿ ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗ್ರಿ ಹುಷಾರಾಗಿರಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಎಲ್ಲರೂ ನೋಡಿ ಎಲ್ಲಾರು ಕರ್ನಾಟಕದವ್ರು ನೋಡ್ರಿ